ನಮ್ಮ ಪ್ರಾಬ್ಲಮ್ಸ್ನ ನಾವೇ ಸಾಲ್ವ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಯಾರ್ದೋ ಹರಕೆ ಕುರಿಗಳಾಗೋಗ್ತೀವಿ. ಇಲ್ಲ ಅಣ್ಣ, ನಾನು ಕಮಲ್ನ ಮದ್ವೆ ಆಗಕ್ ಸಾಧ್ಯನೇ ಇಲ್ಲ. ಕಮಲ್ ಪ್ಲೀಸ್, ದಯವಿಟ್ಟು ಮದುವೆ ನಿಲ್ಲಿಸಬೇಡಿ. ಯಾಕೆ ನಿಲ್ಲಿಸಬಾರ್ದು? ಏನು ಅಂದ್ಕೊಂಡಿದ್ದೀರಿ ನೀವು? ನಾನು ಗ್ಲೋಬಲ್ ಗ್ರೂಪ್ನ CEO. ನಾವು ಚಿಟಕಿ ಹೊಡೆದ್ರೆ ಸಾಕು, ನೂರಾರು ಹುಡುಗಿರು ನಮ್ಮ ಮನೆ ಮುಂದೆ ಜಾತ್ ಕಾಡ್ಕೊಂಡು ಕ್ಯೂ ನಿಲ್ತಾರೆ. ಆಫ್ಟರ್ ಆಲ್ ನೀವು ನಮ್ಮ ಕಂಪ್ನಿ ವರ್ಕರ್. ನೂರಾರು ಜನರ ಮುಂದೆ ನಮ್ಮ ಫ್ಯಾಮಿಲಿಗೆ ಅವಮಾನ ಮಾಡ್ತೀರಾ. ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಇದು ನನ್ನ ತಂಗಿ ಭವಿಷ್ಯದ ಪ್ರಶ್ನೆ. ದಯವಿಟ್ಟು ಮದುವೆ ಮುರಿಬೇಡಿ. ಹೌದು ಕಮಲ್, ಏನೋ ನಡಿಬಾರ್ದು ನಡೆದೋಯ್ತು. ನಮ್ಮ ಅತ್ತಿಗೆ ಪರವಾಗಿ ನಾವು ನಿಮಗೆ ಕ್ಷಮೆ ಕೇಳ್ತೀವಿ. ದಯವಿಟ್ಟು ಹೋಗ್ಬೇಡಿ ಪ್ಲೀಸ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಕಮಲ್. ಸಾಕ್ಷಿದು ಹುಡುಗ ಬುದ್ಧಿ. ಅವಳು ಮಾತು ಕೇಳಿಕೊಂಡು ನನ್ನ ಹೆಂಡತಿ ನಾಲ್ಗೆ ಉದ್ದ ಮಾಡಿ ಮಾತಾಡ್ಬಿಟ್ಲು. ನೋಡಿ, ಸುಹಾಸ್ ಹೇಳ್ದಾಗೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಹಸೆಮಣೆ ಏರಿ ನನ್ನ ತಂಗಿಗೆ ತಾಳಿ ಕಟ್ಬಿಡಿ. ನನ್ನ ಹತ್ರ ನೀವೇನು ಮಾತಾಡಬೇಡಿ. ನಮ್ಮ ಮಮ್ಮಿ ಡ್ಯಾಡಿ ಏನು ಹೇಳ್ತಾರೋ ಹಾಗೆ. ಅಣ್ಣ, ಡ್ಯಾಡಿ ಅಮ್ಮ ಇಬ್ಬರು ಅವಮಾನ ಆಯಿತು ಅಂತ ಹೊರಟೋದ್ರು. ಕಾರಲ್ಲಿ ಹೊರಗೆ ಕಾಯ್ತಿದ್ದಾರೆ, ನೀನು ಬರ್ಬೇಕಂತೆ. ಏನು? ಡ್ಯಾಡಿ ಮಮ್ಮಿ ಹೊರಟೋದ್ರ? ನನ್ನ ಲೈಫಲ್ಲಿ ಮರೆಯಲ್ಲ. ಅದ್ಗೆ ನನ್ನ ಬದುಕನ್ನ ನನಗೆ ವಾಪಸ್ ಕೊಟ್ಬಿಟ್ರಿ. ಇಲ್ಲ ಸಾಕ್ಷಿ, ಪರಿಸ್ಥಿತಿನ ಧೈರ್ಯವಾಗಿ ಎದುರಿಸಿ ನಿನಗೆ ನೀನೇ ಸಹಾಯ ಮಾಡ್ಕೊಂಡಿದ್ದು. ಇದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ಲಮ್ಮ. ಇಲ್ಲ ಅದ್ಗೆ, ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀವು ನನ್ನ ಪರ ನಿಂತ್ಕೊಂತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಅದ್ಗೆ. ನಾನೊಬ್ಳೆ ಕೂಗಾಡಿದ್ದಿದ್ರೆ ಯಾರೂ ಸೊಪ್ಪು ಹಾಕ್ತಿರ್ಲಿಲ್ಲ. ನೀವ್ ನನ್ನ ಜೊತೆ ನಿಂತ್ಕೊಂಡಿದ್ದಕ್ಕೆ ನನಗೊಂದು ದೊಡ್ಡ ಶಕ್ತಿ ಬಂದ ಹಂಗಾಯ್ತು. ಇಲ್ಲ ಅಂದಿದ್ರೆ ನನಗೆ ತುಂಬಾ ಕಷ್ಟ ಆಗೋಗ್ತಿತ್ತದ್ಗೆ. ಸಾಕ್ಷಿ, ನಿಜ ಹೇಳಬೇಕು ಅಂದರೆ ನನಗೂ ನಿಮಗೂ ನಮ್ಮಿಬ್ಬರಿಗೂ ಸ್ಫೂರ್ತಿ ಕೊಟ್ಟಿದ್ದು, ಪ್ರೇರಣೆ ಕೊಟ್ಟಿದ್ದು ಆ ಪುಟಾಣಿ ಅಂಜಲಿ. ಅವಳು ಅಷ್ಟೆಲ್ಲ ಬರೀದೇ ಇದ್ದಿದ್ರೆ ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತಾನೆ ನಮಗೆ ತೋಚ್ತಿರ್ಲಿಲ್ಲ. ಇಷ್ಟೊತ್ತಿಗೆ ನೀನು ಬಲಿಪಶು ಆಗಿ ಆ ಅಯೋಗ್ಯನ ಜೊತೆ ಮದುವೆ ಆಗಿ ಹೊರಟೋಗ್ತಿದ್ದೆ. ಅವಳಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಂಜಲಿ, ಅಂಜಲಿ, ಥ್ಯಾಂಕ್ ಯು ವೆರಿ ಮಚ್ ಅಂಜಲಿ. ದೊಡ್ಡಮ್ಮ, ನೀವು ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಅಂಜಲಿ ಪುಟ, ನಿನ್ ದೊಡ್ಡಮ್ಮ ಮಾತ್ರ ಅಲ್ಲಮ್ಮ, ನಿನ್ ಸಾಕ್ಷಿ ಅತ್ತೇನು ನಿನಗೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ. ನಿನ್ನಿಂದ ತುಂಬ ಹೆಲ್ಪ್ ಆಯಿತು ಪುಟ. ಥ್ಯಾಂಕ್ ಯು ವೆರಿ ಮಚ್ ಬಂಗಾರ. ಅದೆಲ್ಲ ಅಮ್ಮ ಹೇಳ್ಕೊಟ್ಟಿದ್ದು. ಅಮ್ಮ, ನಿಂಗೆ ತುಂಬ ಥ್ಯಾಂಕ್ಸ್. ನಿನ್ನಿಂದ ನನ್ನ ಅತ್ತೆಗೆ ಹೆಲ್ಪ್ ಮಾಡಿದೆ. ಸಾಕ್ಷಿ,
ಆ ಮಗು ಇಲ್ಲದೆ ಇದ್ದಿದ್ರೆ ಖಂಡಿತ ಇಷ್ಟು ಧೈರ್ಯ ನನಗೆ ಯಾವತ್ತೂ ಬರ್ತಿರ್ಲಿಲ್ಲ. ನಿನಗೆ ಸಹಾಯ ಮಾಡಬೇಕು, ನಿನ್ನ ಜೊತೆ ನಿಂತ್ಕೋಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆದರೆ ಅಮ್ಮ ನನ್ನ ಕೈ ಕಟ್ ಹಾಕ್ಬಿಟ್ಟಿದ್ರಮ್ಮ. ನಿನ್ನ ಮತ್ತು ಕಮಲ್ ಮದುವೆ ಸುಸೂತ್ರವಾಗಿ ನಡೆಯೋ ಜವಾಬ್ದಾರಿ ನನ್ನ ಮೇಲೆ ಹಾಕ್ಬಿಟ್ಟಿದ್ರು. ಈ ಮನೆ ಹಿರಿ ಸೊಸೆಯಾಗಿ ಅಮ್ಮ ಕೊಟ್ಟ ಜವಾಬ್ದಾರಿನ ನಾನಿವತ್ತು ನಿಭಾಯಿಸಕ್ಕಾಗ್ಲಿಲ್ಲ. ಅವ್ರಿಗೆ ಕೊಟ್ಟು ಮಾತು ತಪ್ಪಿ ನಾನಿವತ್ತು ಅವ್ರ ನಂಬಿಕೆ ವಿಶ್ವಾಸನ ಕಳ್ಕೊಂಡ್ಬಿಟ್ಟೆ. ಸಮಾಧಾನ ಮಾಡ್ಕೊಳ್ಳಿ. ಒಂದು ವೇಳೆ ಅಣ್ಣ ಬಾಸ್ ಮನೆಯವ್ರನ್ನ ಕನ್ವಿನ್ಸ್ ಮಾಡಿ ವಾಪಸ್ ಕರ್ಕೊಂಬಂದ್ಬಿಟ್ರೆ ನೀವು ನನ್ನ ಕೈ ಬಿಡಲ್ಲ ತಾನೆ? ಇಲ್ಲ ಸಾಕ್ಷಿ, ಖಂಡಿತ ಇಲ್ಲ. ನಾನು ಕೆಟ್ಟೋಳಾಗಿದ್ದು ಆಗೋಗಿದೆ. ನೀನ್ ಚೆನ್ನಾಗಿರ್ಬೇಕು, ನಿನ್ ಭವಿಷ್ಯ ಚೆನ್ನಾಗಿರ್ಬೇಕು. ಯಾವುದೇ ಕಾರಣಕ್ಕೂ ನಾನು ಈ ಮದ್ವೆಗೆ ಒಪ್ಕೊಳ್ಳೋದಿಲ್ಲ. ಏನಾದರೂ ಆಗೋಗ್ಲಿ, ನಿಮ್ಮಣ್ಣ ನನ್ಗೆ ಯಾವ ಶಿಕ್ಷೆನಾದರೂ ಕೊಡ್ಲಿ, ನಾನು ಈ ಮದ್ವೆ ನಡೆಯಕ್ಕೆ ಬಿಡಲ್ಲ. ಬಾ, ಹೊರಗಡೆ ಏನಾಗ್ತಿದೆ ಅಂತ ನೋಡೋಣ. ಅಯ್ಯೋ ದೊಡ್ಡಮ್ಮ, ಅತ್ತೆ, ನನ್ನ ಒಬ್ಬಳನ್ನ ಬಿಟ್ಟು ಹೋಗ್ತಾ ಇದ್ದೀರಲ್ಲ. ಒಂದೇ ನಿಮಿಷ, ನಾನು ಬಂದೆ. ನಮ್ಮ ಮಮ್ಮಿ ಡ್ಯಾಡಿನೇ ಹೊರಟೋದ್ರು ಅಂದಮೇಲೆ ನಿಮ್ಮ ತಂಗಿ ಯೋಗ್ಯತೆ ಏನು ಅಂತ ಗೊತ್ತಾಗ್ತಿದೆ. ಕಮಲ್, ನಮ್ಮ ತಂಗಿನ ನಾವು ಸರಿಯಾದ ರೀತಿಯಲ್ಲೇ ಬೆಳೆಸಿದ್ದೀವಿ. ದಯವಿಟ್ಟು ಅವಳ ಕ್ಯಾರೆಕ್ಟರ್ನ ಲೂಸ್ ಟಾಕ್ ಮಾಡಬೇಡಿ. ನನ್ನ ಟಾಕ್ ಲೂಸೇ, ಆದರೆ ನಿಮ್ಮ ತಂಗಿ ಕ್ಯಾರೆಕ್ಟರ್ ಲೂಸ್ ಆಗಿದೆಯಲ್ಲ, ಇದಕ್ಕೇನು ಹೇಳ್ತೀರಾ? ಯಾರನ್ನ ನೀವು ಲೂಸ್ ಅಂತ ಇರೋದು? ಅತ್ತೆ ಅಲ್ಲ ಲೂಸು, ನೀನು. ಕಮಲ್, ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ತಂಗಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸುಮ್ಮನೆ ಇರಲ್ಲ ನಾನು ನೋಡ್ತಾನೆ ಇದ್ದೀನಿ. ನನ್ನ ತಂಗಿ ಕೈ ಹಿಡಿಯೋರು ಅಂತ ಇಷ್ಟೋ ತನಕ ಸಹಿಸ್ಕೊಂಡಿದ್ದೆ. ನನ್ನ ತಂಗಿ ಕ್ಯಾರೆಕ್ಟರ್ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಹುಷಾರ್. ದೊಡ್ಡಪ್ಪ ಹುಷಾರ್ ಹೇಳಿದ್ರು. ಸೂಪರ್ ದೊಡ್ಡಪ್ಪ. ಸುಮ್ಮನೆ ಸಂಬಳ ಕೊಡ್ತೀನಿ ನನಗೆ? ನಾನು ಮಾಡಿದ ಕೆಲಸಕ್ಕೆ ಸಂಬಳ ಕೊಡ್ತಾ ಇದ್ದೀನಿ. ನೀವು ನಾನು ಹೆಂಡತಿ ಸರಿಯಾಗಿ ಹೇಳಿದ್, ನಿಮಗೆ ಕಲ್ಚರ್ ಇಲ್ಲ, ಸಂಸ್ಕಾರ ಇಲ್ಲ ಅಂತ ಈಗ ಗೊತ್ತಾಗ್ತಾ ಇದೆಯಲ್ಲ. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ಅಂತ ಇನ್ನು ತಪ್ಪಾಗೋದಿಲ್ಲ. ಇನ್ನೇನಾದ್ರೂ ತಪ್ಪಾಗೋದಿಲ್ಲ. ಆಕಾಶ ತಲೆ ಮೇಲೆ ಬೀಳಿ. ನನ್ನ ತಂಗಿ ಮದುವೆ ರಘು ಜೊತೆನೆ ಮಾಡ್ತೀನಿ. ನೀವು ಹೊಡ್ಬೋದು. ನೀವು ಇಲ್ಲಿರಿ ಅಂತ ಹೇಳಿದ್ರು ಯಾರು ತಾನೇ ಇಲ್ಲಿರ್ತಾರೆ? ಮಮ್ಮಿ ಡ್ಯಾಡಿನೇ ಇಲ್ಲ ಅಂತ ಅಂದ್ಮೇಲೆ ನನಗೆ ಆಗ್ಬೇಕು ಈ ಮದುವೆ? ಬಾಕಿ ಹೋಗೋಣ. ಇಲ್ಲಿ ಅಂತ ಯಾರು ಹೇಳಿದ್ದಾರೆ? ಮದುವೆಯಿಂದ ಹೊರಟೋಗಿ. ಕಮಲ್ ಅವರೇ, ನೀವು ಹೋಗ್ಬೇಡಿ. ನನ್ನ ಮಗಳು ಭಾಳ ಹಾಳಾಗೋಗುತ್ತೆ. ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ, ದಯವಿಟ್ಟು ಹೋಗ್ಬೇಡಿ. ಕಮಲ್ ಅವರೇ, ಹೆಣ್ಮಕ್ಳ ಹೆಸರು ಕೆಟ್ಟು ಹೋದ್ರೆ ಜೀವನ ಪರ್ಯಂತ ಅದನ್ನು ಸರಿ ಮಾಡೋದಕ್ಕಾಗೋದಿಲ್ಲ. ನೀವು ಸಾಕ್ಷಿನ ಮದುವೆ ಆಗದೆ ಕೈ ಬಿಟ್ಬಿಟ್ರೆ ಪ್ರಪಂಚ ಅವಳನ್ನ ಕೆಟ್ಟದಾಗಿ ನೋಡುತ್ತೆ. ಆಮೇಲೆ ಅವಳನ್ನ ಮದುವೆ ಆಗಕ್ಕೆ ಯಾರು ಮುಂದೆ ಬರ್ತಾರೆ ಹೇಳಿ? ಅಯ್ಯೋ, ಅವ್ರು ಕೆಟ್ಟವರು, ಅವರು ಯಾಕೆ ಕೇಳ್ಕೋಬೇಕು? ನೀನು ಯಾಕಮ್ಮ ಬೇಡ್ಕೋತೀಯಾ? ನಿಮ್ಮಂಥ ಮಕ್ಕಳನ್ನ ಹೆತ್ತ ತಪ್ಪಿಗೆ ಇನ್ನು ಯಾರ್ಯಾರ ಕೈ ಕಾಲು ಹಿಡಿಬೇಕಾಗುತ್ತೋ ಏನೋ. ಒಂದು ವೇಳೆ ಸಾಕ್ಷಿ ಮದುವೆ ನಿಂತೋದ್ರೆ ಆಡೋರ್ ಬಾಯಿನ ಹೇಗೋ ಮುಚ್ಚಿಸ್ತೀಯಾ? ನೀನು ಆ ಭೂತದ ಮೋಡಿಗೆ ಸಿಕ್ಕಿ ನಿನ್ ತಲೆನೂ ಕೆಟ್ಟ ಹೋಗಿದೆ. ಯಾರು ಏನಾದರೂ ಅನ್ಕೊಳ್ಳಿ ಬಿಡು. ನಮಗೆ ಸಾಕ್ಷಿ ಭವಿಷ್ಯ ಮುಖ್ಯ ತಾನೆ.
ಕಮಲ್ಗಿಂತ ಆ ರಘುನೇ ಎಷ್ಟೋ ವಾಸಿ ಅನ್ಸುತ್ತೆ. ರಘು ಜೊತೆನೆ ನಮ್ಮ ಸಾಕ್ಷಿ ಮದುವೆ ಮಾಡೋಣ. ದೊಡ್ಡಪ್ಪ ರಘು ಅಂಕಲ್ ಜೊತೆ ಸಾಕ್ಷಾತ್ ಮದುವೆ ಮಾಡ್ತಾರಂತೆ. ಸದ್ಯ ದೊಡ್ಡಪ್ಪಂಗಾರ ಈ ಬುದ್ಧಿ ಬಂತಲ್ವಾ. ಗಣೇಶ ಗಣೇಶ ತುಂಬಾ ಥ್ಯಾಂಕ್ಸ್ ಗಣೇಶ, ತುಂಬಾ ತುಂಬಾ ಥ್ಯಾಂಕ್ಸ್. ಕಮಲ್ ಅವರೇ, ದಯವಿಟ್ಟು ನೀವು ನನ್ನ ಮಗಳ ಕೈ ಬಿಡಬೇಡಿ. ಇವ್ರಿಗೆಲ್ಲ ಹುಚ್ಚಿಡಿದು ಬಿಟ್ಟಿದೆ. ಸಾಕ್ಷಿ ನನ್ನ ಮಗಳು, ಅವಳ ಭವಿಷ್ಯ ನಿರ್ಧರಿಸಬೇಕಾದವಳು ನಾನು. ವೇಳೆ ನೀವೇನಾದ್ರು ಈ ಮದುವೆ ನಿಲ್ಲಿಸ್ಬಿಟ್ರೆ ನಾನಿಲ್ಲೇ ಹೆಣ್ವಾಗಿ ಹೋಗ್ಬಿಡ್ತೀನಿ ಅಷ್ಟೇ. ರಾತ್ರಿ ಇವರು ಸಾಕ್ಷಿ ಬಗ್ಗೆ ಸುಳ್ಳು ಹೇಳಿ ನಂಗೆ ಮೋಸ ಮಾಡಿದ್ದಾರೆ. ಅಣ್ಣಂಗೆ ದ್ರೋಹ ಮಾಡಿರೋ ಈ ಸಾಕ್ಷಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಮ್ಮ, ಎರಡು ಕಡೆಯಿಂದಲೂ ತಪ್ಪಾಗಿದೆ. ಇಷ್ಟೊಂದು ಕೇಳ್ತಿರುವಾಗ ನಾನು ಕಾಲಿಂದ ಒದ್ದೋದ್ರೆ ಮನುಷ್ಯತ್ವ ಅನ್ಸುತ್ತಾ? ನೀವು ಹೇಳ್ದಾಗೆ ಆಗಲಿ, ನಾನು ಸಾಕ್ಷಿನ ಮದುವೆ ಆಗ್ತೀನಿ. ಕಮಲ್, ಅಷ್ಟು ಮಾಡಿ ಪುಣ್ಯ ಕಟ್ಕೊ, ಪುಣ್ಯ ಕಟ್ಕೊ. ಅಯ್ಯಯ್ಯೋ, ಇದೇನಪ್ಪ ಮತ್ತೆ ಅಂಕಲ್ ಸಾಕ್ಷಾತ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಅಜ್ಜಿ ಬೇಡ ಅಜ್ಜಿ, ಈ ಅಂಕಲ್ ತುಂಬಾ ಕೆಟ್ಟವರು. ಇಲ್ಲ, ನಾನಿದನ್ನು ಒಪ್ಕೊಳ್ಳೋದಿಲ್ಲ. ಅಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾಕ್ಷಿ ರಘುನ್ ಪ್ರೀತಿಸ್ತಾಳೆ. ಅವಳು ಅವನ್ನೇ ಮದುವೆ ಆಗ್ತಾಳೆ. ಇಲ್ಲದೆ ಹೋದ್ರೆ ಸಾಕ್ಷಿ ಪ್ರಾಣನೇ ಕಳ್ಕೊಂಡ್ಬಿಡ್ತಾಳೆ. ಅಮ್ಮ, ಅಂತ ಹೇಳಿ ದೊಡ್ಡಮ್ಮ. ಅವರೇ ಪ್ರಾಣ ಕಳ್ಕೋಬೇಕು? ಅವ್ರು ಪ್ರಾಣ ಕಳ್ಕೊಳ್ತೀನಿ ಅಂದ್ರೆ ನನಗೆ ಆಗ್ಬೇಕು ಈ ಮದುವೆ? ಒಂದು ಕೆಲಸ ಮಾಡಿ, ಸಾಕ್ಷಿನ ರಘುಗೆ ಕೊಟ್ಟು ಮದುವೆ ಮಾಡಿಸಿ. ಇದು ಮಾತು ಅಂದ್ರೆ ಗುಡ್ ಗುಡ್. ನೋಡಿದ್ರ, ಈ ಅಂಕಲ್ಲು ಸಾಕ್ಷಾತ್ ಮದುವೆ ರಘು ಅಂಕಲ್ ಜೊತೆನೇ ಮಾಡ್ಸಿ ಅಂತ ಅಂತಿದ್ದಾರೆ. ಕಮಲ್, ಏನ್ ಹೇಳ್ತಾ ಇದ್ದೀರಾ ನೀವು? ಅವನಿಗೆ ಸಾಕ್ಷಿ ಮೇಲೆ ನಿಜವಾದ ಪ್ರೀತಿ ಇದ್ರೆ ಇಲ್ಲಿ ಬಂದು ಸಾಕ್ಷಿನ ಮದುವೆ ಆಗ್ತಾನೆ. ಬರೋದಕ್ಕೆ ಕೇಳಿ. ಇಲ್ಲ ಅಂದ್ರೆ ಅವನು ಪ್ರೀತಿ ಇಲ್ಲ, ಪ್ರೀತಿಯ ನಾಟಕ ಆಡ್ತಿದ್ದ ಅಂತ ಪ್ರೂವ್ ಆಗುತ್ತೆ. ಆಮೇಲೆ ನೀವೆಲ್ಲ ಒಪ್ಪಿಗೆ ಕೊಟ್ರೆ ನಾ ಸಾಕ್ಷಿನ ಮದುವೆ ಆಗ್ತೀನಿ. ಸರಿಪ್ಪ, ಆ ಪರೀಕ್ಷೆನೂ ನಡೆದು ಹೋಗಿ. ಮೊದಲು ನೀವು ಹಸೆಮೆಣೆ ಮೇಲೆ ಬಂದು ಕೂತ್ಕೊಳ್ಳಿ. ಅಯ್ಯಯ್ಯೋ, ಇದೆಂತ ಪರೀಕ್ಷೆ? ಮದ್ವೆಗೂ ಎಕ್ಸಾಮ್ ಬರೀಬೇಕಾ? ನಮಗೆ ಈ ಮದುವೆ ಸುತಾರಾಮ್ ಇಷ್ಟ ಇಲ್ಲ. ಅಲ್ಲದೆ ಅವ್ರ ತಂದೆ ತಾಯಿನೇ ಇಲ್ಲದೆ ಇದ್ಮೇಲೆ ಈ ಮದುವೆ ಹೇಗೆ ಸಾಧ್ಯ? ಮಮ್ಮಿ ಡ್ಯಾಡಿ ಇಲ್ಲದೆ ಮದುವೆ ಆಗಕ್ಕೆ ನನಗೂ ಇಷ್ಟ ಇಲ್ಲ. ನನ್ನಿಂದ ನಿಮ್ಮ ತಂಗಿ ಭಾಳ ಹಾಳಾಗುತ್ತೆ ಅಂತ ಈ ಮದುವೆಗೆ ಒಪ್ಕೊಂಡೆ. ನಂದೇನು ಬಲವಂತ ಇಲ್ಲ. ನೀವು ಅಂದರೆ ಈಗಲೇ ಹೊರಡೆ ಹೋಗ್ತೀನಿ. ಮದುವೆ ಆದಮೇಲೆ ಡ್ಯಾಡಿ ಮಮ್ಮಿನ ಒಪ್ಸೋ ಜವಾಬ್ದಾರಿ ನಂದು. ಅವ್ರು ನಿಧಾನವಾಗಿ ಬದಲಾಗ್ತಾರೆ. ನರಹರಿ, ಈ ತಾಯಿ ಋಣ ತೀರಿಸ್ಬೇಕು ಅನ್ನೋದು ನಿನ್ನ ಮನಸ್ಸಿನಲ್ಲಿದ್ದರೆ ನೀನು ವಾಸಂತಿ ಇಬ್ಬರು ಸಾಕ್ಷಿನ ಧಾರೆ ಕೊಡಿ. ಇಲ್ಲ ಅಂದರೆ ನಾನು ಈ ಭೂಮಿ ಮೇಲೆ ಇರೋದಿಲ್ಲ. ಒಂದು ವೇಳೆ ನಿನ್ನ ಮಾತಿಗೆ ತಪ್ಪಿದ್ದೆ ಆದರೆ ಇದೇ ನನ್ನ ಕಡೆ ಮಾತು. ನಾ ಜೀವಂತವಾಗಿರೋದಿಲ್ಲ ಅನ್ನೋದನ್ನ ನೆನಪಿನಲ್ಲಿಟ್ಕೊ. ಬನ್ನಿ ಕಮಲ್, ಬನ್ನಿಪ್ಪ. ನರಹರಿ, ವಾಸಂತಿ, ನಡೀರಿ, ಬನ್ನಿ ಬನ್ನಿ ಎಲ್ಲರೂ.
श्रीगुरुभ्यो नमः हरः ओम गुरुवे सर्वलोकानामिषजे भवरोगिणां विजये सर्वविद्यानां दक्षिणामूर्तये नमः गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्रीगुरवे नमः त्रैलोक्य संपदालेख्य समुल्लेखन व्यक्तये सच्चिदानन्दरूपाय शिवाय ब्रह्मणे नमः यामाहुः सर्वलोकानां प्रकृतिं शास्त्रपारकाः तां धर्मचारिणीं शम्भोः प्रणमामि परां शिवां पञ्चास्य वदनोद्भूतान् पञ्चतत्त्वाधिनायकान् पञ्चब्रह्मयोनोमे पञ्चाचार्यान् जगद्गुरान् ॐ नमो रोतपतये नमो गणपतये नमः प्रमथपतये नमस्ते अस्तलम्बोदराय एकदन्ताय विघ्नविनाशिने शिवसुताय श्री वरवरदमूर्तये नमो नमः शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये श्रीमन्मः गणाधिपतिदेवताभ्यो नमो नमः ओं देवताभ्यो नमो नमः ನಿನ್ನ ಲವರ್ಗೆ ನಿನ್ನ ಮೇಲಿರೋ ಪ್ರೀತಿ ನಿಜ ಆಗಿದ್ದಿದ್ರೆ ಇವತ್ತೊಂದು ಬರ್ತಿದ್ದ. ಇನ್ನು ಬರಲ್ಲ. ಹಳೆ ಪ್ರೇಮಿಗಿಂತ ಹೊಸ ಗಂಡನ ಪಾದನೆ ಗತಿ. ಹುಷಾರಿರ್ಬೇಕಿತ್ತು, ಆದ್ರೆ ಏನ್ ಮಾಡೋದು, ಅವ್ರು ನಿಮ್ಮ ಅಮ್ಮ ಅಲ್ವಾ? ಅಗ್ನಿರ್ಭೂತಾನಾಮಧಿಪತಿಃ ಸಮಾವತ್ವಶ್ವಿಂ ಬ್ರಹ್ಮಣಸ್ಮಿನ್ ಯತ್ರೇ ಶ್ಯಾಮ ಸಸ್ಯಾಂ ಪರೋದಾಯಾಮಸ್ಮಿನ್ ಕರ್ಮಣಸ್ಯಾಂ ದೇವೋತ್ಯಾಗಂ ಸ್ವಾಹಾ. ಅಯ್ಯೋ, ರಘು ಫೋನ್ ರಿಸೀವೇ ಮಾಡ್ತಾ ಇಲ್ಲ. ಎಲ್ಲಿದ್ದಾನೆ ಅವನು? ಫೋನ್ ರಿಸೀವ್ ಮಾಡಿ ಮಾತಾಡೋಕೆ ಏನಾಗಿದೆ ಅವನಿಗೆ? ದೊಡಮ್ಮ, ನಾನು ನಿನ್ನೆ ತಾನೇ ರಘುಂಕಲಿಗೆ ಫೋನ್ ಮಾಡಿದ್ದೆ. ಅವ್ರು ಫೋನ್ ತೆಗೆದು ಮಾತಾಡಿದ್ರು. ಬೇಗ ಬರ್ತೀನಿ ಅಂದ್ರು ಬಂದೇ ಇಲ್ಲ. ಹೌದಾ? ಅಯ್ಯೋ ದೇವ್ರೆ, ಇದೊಳ್ಳೆ ತೊಂದರೆ ಆಗೋಯ್ತಲ್ಲ. ಈಗೇನಾದರೂ ರಘು ಇಲ್ಲಿಗೆ ಬಂದಿಲ್ಲ ಅಂದರೆ ಸಾಕ್ಷಿ ಮದುವೆ ಆ ಕಮಲ್ ಜೊತೆ ನಡೆದು ಹೋಗುತ್ತೆ. ರಘು ಸಾಕ್ಷಿನ ಪ್ರೀತಿಸೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಆಮೇಲೆ ಯಾರನ್ನ ದೂರಿ ಏನು ಪ್ರಯೋಜನ? ಛೇ, ಏನು ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ದೊಡಮ್ಮ, ಅಂಜಲಿ ಕೈಲಿ ಮ್ಯಾಜಿಕ್ ಮಾಡಿಸಿ ರಘುಂಕಲ್ ಎಲ್ಲಿದ್ದಾರೆ ಅಂತ ನೋಡಕ್ ಹೇಳ. ವೆರಿ ಗುಡ್ ಐಡಿಯಾ ಲಡ್ಡು. ಮೊದಲು ಆ ಕೆಲಸ ಮಾಡು. ಅಂಜಲಿ ಪುಟ್ಟಿಗೆ ಮ್ಯಾಜಿಕ್ ಮಾಡಿ ರಘು ಎಲ್ಲಿದ್ದಾನೆ ಅಂತ ತಿಳ್ಕೊಳಕ್ಕೆ ಹೇಳು. ಅಂಜಲಿ, ಪ್ಲೀಸ್ ಅಂಜಲಿ, ಸಾಕ್ಷಿಯತೆಗೋಸ್ಕರ ಮ್ಯಾಜಿಕ್ ಮಾಡಿ ರಘುಂಕಲ್ ಎಲ್ಲಿದ್ದಾರೆ ಅಂತ ಹೇಳ್ತೀಯಾ? ಅದಕ್ಕೆ ಸದ್ಯ ಲಡ್ಡು ಅಣ್ಣ, ನಾನು ದೊಡ್ಡಪ್ಪಂಗೆ ಬರೀ ಪ್ರಾಮಿಸ್ ಮಾಡಿದ್ದೀನಲ್ಲ ಮ್ಯಾಜಿಕ್ ಮಾಡಲ್ಲ ಅಂತ. ದೊಡಮ್ಮ, ಅಂಜಲಿ ದೊಡ್ಡಪ್ಪಂಗೆ ಪ್ರಾಮಿಸ್ ಮಾಡಿದ್ದೀನಿ ಮ್ಯಾಜಿಕ್ ಮಾಡಲ್ಲ ಅಂತ ಹೇಳ್ತಿದ್ದಾಳೆ. ಅಂಜಲಿ ಪುಟ್ಟಿ, ನೋಡು, ನೀನು ಚಿಕ್ಕವಳಾದರೂ ನಾನು ನಿನ್ನ ಮುಂದೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಮ್ಮ. ನಿಮ್ಮ ದೊಡ್ಡಪ್ಪನ ಪರವಾಗಿ ಆ ಪ್ರಾಮಿಸ್ನ ವಾಪಸ್ ತಗೋ ಅಂತ ನಾನು ನಿನ್ನ ಹತ್ರ ಬೇಡ್ಕೊತಾ ಇದ್ದೀನಿ. ಪ್ಲೀಸ್ ಅಂಜಲಿ, ದಯವಿಟ್ಟು ಮ್ಯಾಜಿಕ್ ಮಾಡಿ ಆ ರಘು ಎಲ್ಲಿದ್ದಾನೆ ಅಂತ ತಿಳ್ಕೊ.